ಪಾರ್ವತಿ ಬಗ್ಗೆ ಮಾತಾಡೋದಕ್ಕೆ ಇದೇ ಸರಿಯಾದ ಸಮಯ ಅನ್ಸುತ್ತೆ. ರಘು, ಯಾಕಲ್ಲೇ ನಿಂತಿದ್ದೀರಾ? ಒಳಗ್ ಬನ್ನಿ. ಯಾವುದೋ ಪುಸ್ತಕ ಓದ್ತಿದ್ದೆ, ಡಿಸ್ಟರ್ಬ್ ಮಾಡೋದು ಬೇಡ ಅನ್ಕೊಂಡೆ. ಅದು ಒಂದು ದಿನದಲ್ಲಿ ಒಂದು 4 ಸಾಲು ಒಂದು ಒಳ್ಳೆ ಪುಸ್ತಕ ಓದಿದ್ರೆ ಮನಸ್ಸು ಉಲ್ಲಾಸಭರಿತವಾಗಿರುತ್ತೆ. ಅದು ನನಗೆ ಇತ್ತೀಚೆಗೆ ಅಭ್ಯಾಸ ಆಗ್ಬಿಟ್ಟಿದೆ. ಒಳ್ಳೆ ಅಭ್ಯಾಸನೇ. ಅಖಿಲ ಅಮ್ಮ ಬರೋದಕ್ಕೆ ಹೇಳಿದ್ರಂತೆ. ಅದಿ ಕೂತ್ಕೊಪ್ಪ. ಹೇಳಿ. ರಘು, ನಿನ್ನೆ ರಾತ್ರಿ ನಾವೊಂದು ವಿಷಯದ ಬಗ್ಗೆ ಮಾತಾಡ್ಕೊಂಡ್ವಲ್ಲ, ಅದನ್ನ ಆದಿಗೂ ಹೇಳಿ ಅವನ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ. ಓಹೋ, ಈಗ ಅನೇನೇನ್ ಬಗ್ಗೆ ಕೇಳ್ತಾಳ ಅನ್ಸುತ್ತೆ. ಹಾಗೆ ನನಗೆ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ ಅನ್ನೋದು ನಿನಗೆ ಗೊತ್ತಿದೆ ಆದಿ. ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿದೆ, ಕೇಳ್ತೀನಿ, ನೇರವಾದ ಉತ್ತರ ಕೊಡ್ತೀಯಾ? ಅಮ್ಮಂಗೇನಾದ್ರೂ ನನ್ನ ಪಾರ್ವತಿ ಪ್ರೀತಿ ಬಗ್ಗೆ ಅನುಮಾನ ಬಂದಿದ್ಯಾ? ಏನ್ ವಿಷಯ ಅಮ್ಮ? ಅನನ್ಯನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಒಳ್ಳೆ ಹುಡುಗಿ, ಬುದ್ಧಿವಂತೆ. ಆಮೇಲೆ ನಿನ್ನ ಬದುಕಿನಲ್ಲಿ ಅನನ್ಯನ ಸ್ಥಾನ ಏನು? ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಷ್ಟೇ. ಅನನ್ಯನ ನಿನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳೋ ಯೋಚನೆ ಇದೆಯಾ ನಿನಗೆ? No, impossible. ಸಾರಿ ಮಾ, ಅನನ್ಯನ ನಾನು ಯಾವತ್ತು ಆ ದೃಷ್ಟಿಲಿ ನೋಡೇ ಇಲ್ಲ, ನೋಡೋದು ಇಲ್ಲ. ಹಾಗಾದ್ರೆ ನಿನ್ನೆ ಸ್ಪೆಷಲ್ ಆಗಿ ಅವಳಿಗೋಸ್ಕರ ಅಡಿಗೆ ಮಾಡಿದ್ರ ಉದ್ದೇಶ? ಹೇಳಿದ್ನಲ್ಲಮ್ಮ, ಅವರು ಜಸ್ಟ್ ಫ್ರೆಂಡ್ ಅಷ್ಟೇ. ಅದು ಅಲ್ಲದೆ ಅವ್ರು ನಮ್ಮ ಕಂಪನಿ ಫ್ರಾಂಚೈಸಿ ತಗೊಂಡು ನಾರ್ತ್ ಇಂಡಿಯಾದಲ್ಲಿ ನಮ್ಮ ಪ್ರಾಡಕ್ಟ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಅದರಿಂದ ನಮ್ಮ ಕಂಪ್ನಿಗೆ ಲ್ಯಾಕ್ಸ್ ಟುಗೆದರ್ ಪ್ರಾಫಿಟ್ ಬಂದಿದೆ. ಅದಕ್ಕೆ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಚಿಕ್ಕ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದೆ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಉದ್ದೇಶ ಏನೂ ಇಲ್ಲ ಅಮ್ಮ. ನಂಬಬಹುದಾ? 100% ಮಾ. ಬಟ್ ನಿಮ್ಗೆ ಯಾಕೆ ಈ ಥರ ಅನುಮಾನ ಬಂತು? ಅನುಮಾನ ಅಲ್ಲಪ್ಪ, ಅನಿವಾರ್ಯತೆ ಅಂತ ಹೇಳ್ಬೋದು. ನೀನು ನಮ್ಮ ದೊಡ್ಡ ಮಗ, ನಿನ್ನ ಮದುವೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಿನ್ನ ತಮ್ಮನಿಗೆ ಈಗಾಗಲೇ ಮದುವೆ ಆಗಿ ಹೋಗಿದೆ. ಹಾಗಾಗಿ ನಿನ್ನ ಮನಸ್ಸಿನಲ್ಲಿ ಅನನ್ಯ ಇದ್ದಾಳ ಅಂತ ಕೇಳಿದೆ ಅಷ್ಟೇ. ಅದ್ರ ಜೊತೆಗೆ ಕಳೆದ ಬಾರಿಯ ಹಾಗೆ ಹುಡುಗಿ ಕೇವಲ ನನ್ನ ಆಯ್ಕೆ ಮಾತ್ರ ಆಗಿರಬಾರ್ದು ಅನ್ನೋ ಮುನ್ನೆಚ್ಚರಿಕೆ. ನಿನ್ನೆ ನೀನು ಅನನ್ಯನಿಗೋಸ್ಕರ ಸ್ಪೆಷಲ್ ಆಗಿ ಅಡಿಗೆ ಮಾಡಿದ್ರಲ್ಲಿ ಏನೋ ವಿಷಯ ಇದೆ ಅಂತ ಅನ್ಕೊಂಡ್ವಿ. ಏನೂ ಇಲ್ಲ ಅಂತ ನೀನೀಗ ಹೇಳಿದ್ಯಲ್ಲ. ಈಗ ನಮಗೆ ನಿನ್ನ ಮದುವೆ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಇನ್ನು ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಹಾಗಾದ್ರೆ ಅಮ್ಮ ಬೇರೆ ಹುಡುಗಿನ ನೋಡೋದಕ್ಕೆ ಶುರು ಮಾಡ್ತಾರೆ. ಮೊದಲು ಪಾರ್ವತಿ ಹತ್ರ ಈ ವಿಷಯ ಮಾತಾಡಬೇಕು. ಅಖಿಲ, ಎಷ್ಟು ಬೇಗ ಮದುವೆ ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ತರದ ಹುಡುಗಿ ಜೊತೆ ಮದುವೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತಲ್ವಾ? ಅದರ ಜವಾಬ್ದಾರಿ ನನಗ್ ಬಿಡಿ ರಘು. ಅಮ್ಮ, ನಾ ಹೊರಡ್ತೀನಿ. ಸರಿ ಬಾ. ಏನು? ಏನ್ ಸಮಾಚಾರ? ಏನೂ ಇಲ್ಲ. ಏನೂ ಇಲ್ವಾ? ಏನಿದೆ? ಅದು ನೋಡು, ಸೈಲೆಂಟಾಗಿ ಸೈಡಲ್ಲಿದ್ರೆ ಸರಿ.
ಇಲ್ಲ ಅಂದ್ರೆ ಸರಿ ಸುಮ್ಮನೆ ಇರ್ತೀನಿ. ಒಳಗೆ ಬರ್ಬೋದಾ? ಡ್ಯಾಡ್ ಬನ್ನಿ ಡ್ಯಾಡ್. ಏನು ಈ ರೀತಿ ಕೇಳ್ತಿದ್ದೀರಾ? ಕೆಲವೊಂದು ಕೇಳಿ ತಿಳ್ಕೊಬೇಕಲ್ಲಪ್ಪ. ಕೂತ್ಕೊಳ್ಳಿ ಡ್ಯಾಡ್. ಪರವಾಗಿಲ್ಲ. ಹೇಳಿ ಡ್ಯಾಡ್. ನಾನು ಯಾರು ಯಾಕೆ ಹಾಗೆ ನೋಡ್ತಿದ್ದೀರಾ? ನಾನೇನಾದ್ರು ತಪ್ಪಾಗಿ ಕೇಳಿದ್ನ? ಇಲ್ಲ ಡ್ಯಾಡ್, ಬಟ್ ಸಡನ್ ಆಗಿ ಈ ಥರ ಕೇಳಿದ್ರಲ್ಲ, ಶಾಕ್ ಆಯಿತು. ಕೆಲವೊಂದು ವಿಚಾರಗಳಲ್ಲಿ ನನಗೂ ಆ ರೀತಿ ಶಾಕ್ ಆಗಿದೆಯಪ್ಪ. ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಡ್ಯಾಡ್, ಇದೆಂಥ ಪ್ರಶ್ನೆ? ನೀವು ಯಾವತ್ತಿದ್ರೂ ನನ್ನ ಡ್ಯಾಡ್. ಹೌದಾ? ನಿನ್ನನ್ನ ಆದಿತ್ಯನ ಇಬ್ರು ಫ್ರೆಂಡ್ ತರ ಟ್ರೀಟ್ ಮಾಡಿದ್ದೀನಿ. ನನ್ನ ಮನಸ್ಸಲ್ಲಿರೋದನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ, ಮುಚ್ಚು ಮರೆ ಇಲ್ಲದೆ. ಆದ್ರೆ ನೀವುಗಳು ಯಾವತ್ತಾದ್ರೂ ಎಲ್ಲದನ್ನೂ ಮುಚ್ಚು ಮರೆ ಇಲ್ಲದೆ ಈ ನಿಮ್ಮ ಫ್ರೆಂಡ್ ಹತ್ರ ಹೇಳ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ಡ್ಯಾಡ್, ನಿನ್ನ ಮುಖದಲ್ಲಿರೋ ಹಿಂಜರಿಕೆಯ ಭಾವನೆ ನೋಡಿದ್ರೇನೆ ಗೊತ್ತಾಗುತ್ತೆ ಯಾವುದೋ ಒಂದು ಮುಖ್ಯವಾದ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ಯಾ ಅಂತ. ಬಹುಶಃ ನೀನು ನನ್ನ ಹತ್ರ ಓಪನ್ ಆಗಿ ಇಲ್ದಿರೋದಕ್ಕೆ ನಾನೇ ಕಾರಣ ಅನ್ಸುತ್ತೆ. ನನ್ನಲ್ಲೇ ಏನೋ ತಪ್ಪಿರ್ಬೇಕು ಅನ್ಸುತ್ತೆ. ಅದೇನಂತ ಹೇಳಪ್ಪ, ತಿದ್ಕೋತೀನಿ. ಪ್ಲೀಸ್ ಡ್ಯಾಡ್, ಈ ಥರ ಎಲ್ಲ ಮಾತಾಡಬೇಡಿ. ನಮ್ಮ ಮನ್ಸಿಗೆ ತುಂಬ ನೋವಾಗುತ್ತೆ. ಪ್ರೀತು, ನಾನು ಮಾತಾಡಿ ನೋವು ಕೊಟ್ಟಿದ್ರೆ ನೀನು ಮಾತಾಡದೆ ನೋವು ಕೊಟ್ಟೆ. ಹೇಳು, ಯಾರ್ದು ಹೆಚ್ಚಿನ ತಪ್ಪು? ಐ ಆಮ್ ಸಾರಿ ಡ್ಯಾಡ್. ಯಾಕಪ್ಪ ಸಾರಿ? ವಿಷಯ ಮುಚ್ಚಿಟ್ಟಿದ್ದಕ್ಕ ಅಥವಾ ಹೇಳ್ದೆ ತಪ್ಪು ಮಾಡದೆ ಅನ್ನೋ ಹಿಂಜರಿಕೆಗ? ಅದು ಹಾಗಲ್ಲ ಡ್ಯಾಡ್. ನಿಮ್ಮ ಹತ್ರ ಏನು ಹೇಳಬಾರ್ದು ಅಂತ ಏನೂ ಇಲ್ಲ. ಆದರೆ ನೋಡು ಮಗನೇ, ಮುಖ್ಯವಾದ ವಿಷಯಗಳನ್ನ ಮನಸ್ಸಲ್ಲೇ ಬಚ್ಚಿಟ್ಕೋಬಾರ್ದು. ಹೇಳಿದ್ರೇನೆ ಮನಸ್ಸು ಹಗುರಾಗುತ್ತೆ ಅನ್ನೋದನ್ನ ಮರಿಬೇಡ. ಎಷ್ಟು ದಿನ ಮುಚ್ಚಿಡ್ತೀಯಪ್ಪ? ಸತ್ಯ ಅನ್ನೋದು ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ ತಾನೆ. ಬದುಕಿನ ವಿಪರ್ಯಾಸ ಏನು ಅಂದ್ರೆ, ಮಕ್ಕಳ ಜೀವನದಲ್ಲಿ ನಡೀತಾ ಇರೋ ಮುಖ್ಯವಾದ ವಿಷಯಗಳು ಹೆತ್ತವ್ರಿಗೆ ಕೊನೆಯ ಗಳಿಗೆಯಲ್ಲೇ ಗೊತ್ತಾಗುತ್ತೆ. ಅದು ಎಂಥ ನೋವಿನ ಸಂಗತಿ ಗೊತ್ತಾ? ನಮ್ಮ ವಿಷಯದಲ್ಲೂ ಹಾಗಾಗಬಾರ್ದು ಅಂತ ಏನು ಅಂತ ತಿಳ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಡೀತಿರೋ ದಾರಿ ಸರಿಯಾಗಿದ್ರೆ ಬೆನ್ತಟ್ಟಿ ಭೇಷ್ ಅಂತೀವಿ, ಎಡವಿದ್ರೆ ಜೊತೆಲಿ ನಿಂತ್ಕೊಂಡು ತಿದ್ಕೊಳ್ಳೋಕೆ ಸಹಾಯ ಮಾಡ್ತೀವಿ. ಇದಕ್ಕಿಂತ ಇನ್ನೇನ್ ಮಾಡಕ್ಕಾಗುತ್ತಪ್ಪ ನಾವು? ಸರಿನಪ್ಪ, ಇಷ್ಟು ಹೇಳಿದ ಮೇಲೂ ನಿನ್ನ ಮನಸ್ಸಲ್ಲಿ ಏನೂ ಇಲ್ಲ ಅನ್ನೋದಾದ್ರೆ ನಾನು ಹೊರಡ್ತೀನಪ್ಪ. ಯಾಕಂದ್ರೆ ಯಾವುದೇ ವಿಷಯ ಆಗಲಿ ರಿಕ್ವೆಸ್ಟ್ ಮಾಡಿ ತಿಳ್ಕೋಬೇಕೇ ಹೊರತು ಬಲವಂತ ಮಾಡಬಾರ್ದು. ನನ್ನ ಮಾತಿಂದ ಏನಾದರೂ ನಿನ್ನ ಮನಸ್ಸಿಗೆ ನೋವಾಗಿದ್ರೆ ನನ್ನ ಕ್ಷಮಿಸ್ಬಿಡ. ನಾನು ಹೇಳ್ತೀನಿ. ಯಜಮಾನ್ರೆ, ಏನ್ ಬರೋದಕ್ಕೆ ಹೇಳಿದ್ದು? ಅಮ್ಮ ಅನನ್ಯ ಬಗ್ಗೆ ವಿಚಾರಿಸಿದ್ರು. ಏನಂತ? ಅನನ್ಯನ ಬಗ್ಗೆ ನಿನ್ನ ಅಭಿಪ್ರಾಯ ಏನು?
ನಿನ್ನ ಬದುಕಿನಲ್ಲಿ ಅನನ್ಯನ ಸ್ಥಾನ ಏನು? ಅನನ್ಯನ ನಿನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳೋ ಯೋಚನೆ ಇದೆಯಾ ನಿನಗೆ? ಸತ್ಯ, ನಮ್ಮಿಬ್ರ ಬಗ್ಗೆ ಅನುಮಾನ ಬಂದಿಲ್ವಲ್ಲ? ಬ್ರೋ, ಪಾರ್ವತ ಲವ್ ಮಾಡ್ತಿದ್ದಾನೆ ಡ್ಯಾಡ್. ಏನ್ ಹೇಳ್ತಿದ್ಯಾ ಪ್ರೀತು? ಆದಿತ್ಯ ಪಾರ್ವತಿನ? ಹೌದು ಡ್ಯಾಡ್. ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ನಿಜ ಡ್ಯಾಡ್, ಬ್ರೋ ಪಾರ್ವತಿನ ಲವ್ ಮಾಡ್ತಿದ್ದಾನೆ. ಅಲ್ಲ ಪ್ರೀತು, ನಮ್ಮ ಆದಿತ್ಯ ಆ ಕಣ್ಣಿನ ಹುಡುಗಿನ ತುಂಬಾ ಇಷ್ಟಪಡ್ತಿದ್ದ. ಅವಳು ಇದ್ದಾಳೆ ಅಂತ ಬಲವಾಗಿ ನಂಬಿದ್ದ. ಇಷ್ಟು ಬೇಗ ಅವಳನ್ನ ಮರೆತು ಪಾರ್ವತಿನ ಇಷ್ಟಪಡ್ತಿದ್ದಾನ? ಡ್ಯಾಡ್, ಬ್ರೋ ಲವ್ ಮಾಡ್ತಿದ್ದ ಕಣ್ಣಿನ ಹುಡುಗಿ ಪಾರ್ವತಿನ ಡ್ಯಾಡ್. ಹೌದಾ? ರೀಸೆಂಟ್ ಆಗಿ ಮಾಡಿದ ಆಡಿಷನ್ ಅಲ್ಲಿ ಕಣ್ಣಿನ ಹುಡುಗಿ ಪಾರ್ವತಿನಿ ಅಂತ ಬ್ರೋ ಗೊತ್ತಾಯ್ತು ಡ್ಯಾಡ್. ಅವತ್ತಿಂದ ಬ್ರೋ ಖುಷಿ, ಸಂತೋಷ, ಸಂಭ್ರಮಕ್ಕೆ ಮಿತಿನೇ ಇಲ್ಲ ಡ್ಯಾಡ್. ಆದ್ರೆ ಮೊನ್ನೆ ಮಾಮ್ ಪಾರ್ವತಿ ಬೈದ್ ಬಿಟ್ರು. ಆಗ್ಲೇ ಬ್ರೋಗ್ ತುಂಬಾ ಬೇಜಾರಾಗಿತ್ತು. ಅದನ್ನೇ ನೀವು ಅಬ್ಸರ್ವ್ ಮಾಡಿ ನನ್ನ ಹತ್ರ ಬ್ರೋ ಬಗ್ಗೆ ಕೇಳಿದ್ರಿ. ಆದ್ರೆ ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗದೆ ನಾನು ಹಿಂಜರಿದೆ. ಅವರಿಬ್ರು ಪ್ಯಾಚಪ್ ಆದ್ಮೇಲೆ ಇಬ್ಬರಿಗೂ ಪ್ರೈವಸಿ ಇರಲಿ, ಒಬ್ಬರನ್ನೊಬ್ರು ಇಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ನಾನೇ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದೆ. ಬ್ರೋ ಅವನ ಕೈಯಾರ ಪಾರ್ವತಿಗೋಸ್ಕರ ಅಡುಗೆ ಮಾಡಿದ್ದ. ಇಬ್ರು ಕೂತು ಊಟ ಮಾಡಬೇಕು ಅಂತ ಕೂಡ ಅನ್ಕೊಂಡಿದ್ದ. ಆದ್ರೆ ಎಲ್ಲ ಉಲ್ಟಾಗೋಯ್ತು. ಇಲ್ಲ ಪ್ರೀತು, ನಿನ್ನ ಉದ್ದೇಶ ಈಡೇರ್ತು. ನಿನ್ನ ಐಡಿಯಾ ವ್ಯರ್ಥ ಆಗಿಲ್ಲ. ಅಂದ್ರೆ ಅವರಿಬ್ರು ಒಡ್ಗೆ ಕೂತ್ಕೊಂಡು ಊಟ ಮಾಡಿದ್ರೆ ಪರಸ್ಪರ ತಿನ್ಸಿದ್ದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಆದ್ರೆ ಪಾರ್ವತಿನ ನನ್ನ ಮಗ ಇಷ್ಟಪಡೋದಕ್ಕೆ ಕಾರಣ ಏನು ಅಂತ ನಾನು ತುಂಬಾ ಕೊರಿತಾ ಇತ್ತು. ಈಗ ನಿನ್ನಿಂದ ಅದಕ್ಕೆ ನನಗೆ ಉತ್ತರ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಮೈ ಬಾಯ್. ಅಂತೂ ನನ್ನ ಮಗ ಇಷ್ಟಪಡ್ತಿರೋ ಹುಡುಗಿ ಪಾರ್ವತಿನೇ ಅಂತ ಗೊತ್ತಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ ಅಂತ ಆದಿತ್ಯನ ಕೇಳಿದಾಗ ನಾನು ಪಾರ್ವತಿನ ಇಷ್ಟಪಡ್ತಿದ್ದೀನಿ ಅಂತ ಯಾಕೆ ಹೇಳಲಿಲ್ಲ? ಇನ್ನು ಈ ವಿಷಯನ ಅಮ್ಮನಿಂದ ಮುಚ್ಚಿಡೋದು ನಮ್ದು ಅರ್ಥನಾಗುತ್ತೆ ಪಾರ್ವತಿ. ಅಮ್ಮ ಕೇಳಿದಾಗ ಹೇಳ್ಬಿಡೋಣ ಅಂತ ಅನ್ನಿಸ್ತು. ಆದರೆ ಈ ವಿಷಯ ನಮ್ಮಿಬ್ಬರಿಗೂ ಸಂಬಂಧಪಟ್ಟಿರೋದ್ರಿಂದ ನಿನ್ನ ಅಭಿಪ್ರಾಯನೂ ಕೇಳಿ ಮುಂದುವರಿಯೋಣ ಅಂತ ಸುಮ್ಮನಾದೆ. ಒಳ್ಳೆ ಕೆಲಸ ಮಾಡಿದ್ರಿ ಯಜಮಾನ್ರೆ. ಅಮ್ಮ, ನೀನು ಈ ಮನೆ ಕೆಲಸದೋಳು, ನಿನ್ನ ಜಾಗ ಏನು ಅನ್ನೋದನ್ನು ಮರಿಬೇಡ ಅಂತ ಹೇಳಿದ್ದು ಇನ್ನೂ ನನ್ನ ಕಣ್ಣು ಕಟ್ಟಿದಾಗೆ ಇದೆ. ಅಂಥದ್ರಲ್ಲಿ ನಮ್ಮಿಬ್ಬರ ವಿಷಯ ಏನಾದರೂ ಗೊತ್ತಾದರೆ ಹೇಗೆ ವರ್ತಿಸ್ತಾರೋ ಅಂತನ್ನ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಡ್ಯಾಡ್, ಪಾರ್ವತಿನ ಮಾಮ್ ಒಪ್ಕೊಳ್ತಾರೋ ಇಲ್ವೋ ಅನ್ನೋದನ್ನೇ ನಮಗೆಲ್ಲ ಡೌಟ್ ಆಗ್ತಿರೋದು. ದೇವ್ರೇನಾದ್ರೂ ದಾರಿ ತೋರಿಸೋವರೆಗೂ ಸುಮ್ಮನೆ ಬಿಡೋಣ ಯಜಮಾನ್ರೆ. ಈ ವಿಷಯನ ನಿಮ್ಗೂ ಮಾಮ್ಗೂ ಹೇಗೆ ತಿಳಿಸೋದಂತ ಬ್ರೋ ತುಂಬಾ ಓದಾಡ್ತಿದ್ದ ಡ್ಯಾಡ್. ಪಾರ್ವತಿನಂತೂ ಅವನ ಮನಸ್ಫೂರ್ತಿ ಇಷ್ಟಪಟ್ಟಾಗಿದೆ. ಅವರೇ ಅವನ ಹೆಂಡತಿ ಅಂತ ಕೂಡ ಅನ್ಕೊಂಡಿದ್ದಾನೆ. ಆದ್ರೂ ನಿಮ್ಮಿಂದ ಮಾಮಿಂದ ವಿಷಯ ಮುಚ್ಚಿಟ್ಟಿದ್ದಾನಲ್ಲ ಅಂತ ಅವನು ತುಂಬಾ ಗಿಲ್ಟಿ ಕಾಡ್ತಿದ್ದ ಡ್ಯಾಡ್. ದೇವರ ದಯೆಯಿಂದ ಈ ವಿಷಯ ನಿಮಗೆ ಗೊತ್ತಾಯ್ತು. ಈ ವಿಷಯನ ಫಸ್ಟ್ ಬ್ರೋಗ್ ಹೇಳ್ಬಿಡ್ತೀನಿ. ಪ್ರೀತು, ಅದಕ್ಕಿನ್ನೂ ಟೈಮ್ ಬಂದಿಲ್ಲಪ್ಪ. ಈಗ ನಮ್ಮ ಫಸ್ಟ್ ಪ್ರಯಾರಿಟಿ ಬೇರೆನೇ ಇದೆ. ಪಾರ್ವತಿನ ಅಖಿಲ ಸೊಸೆಯಾಗಿ ಒಪ್ಕೋತಾಳೋ ಇಲ್ವೋ ಅನ್ನೋ ಆತಂಕ ಎಲ್ಲರ ಮನಸ್ಸಲ್ಲೂ ಇದೆ. ಯಾಕೆ ಹೇಳು? ಅಖಿಲಮ್ಮ
ಈ ಅರಸನ್ ಕೋಟೆ ದೊಡ್ಡ ಸೊಸೆ ಬಗ್ಗೆ ಏನ್ ಕಲ್ಪನೆ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಅಖಿಲ ಮನಸ್ಸಲ್ಲಿ ಈ ಮನೆಗೆ ಬರೋ ಸೊಸೆಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನ ನಾನು ಫಸ್ಟ್ ತಿಳ್ಕೋಬೇಕು. ಅಲ್ಲಿವರೆಗೂ ಈ ವಿಷಯ ನನಗೆ ಗೊತ್ತಿದೆ ಅಂತ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಇದು ನಮ್ಮ 3 ಜನರಲ್ಲೇ ಇರಬೇಕು. ನಮ್ಮ 3 ಜನರಲ್ಲೇ ಇರುತ್ತೆ ಅಂತ ನೀನು ನಂಗೆ ಮಾತು ಕೊಡು. ಆಯ್ತು ಡ್ಯಾಡ್. ಯಜಮಾನ್ರೆ, ನಾನ್ ಒಪ್ಪಿಗೆ ಕೊಡೋವರೆಗೂ ನಮ್ಮಿಬ್ರ ಬಗ್ಗೆ ಅಖಿಲಮ್ಮನ ಹತ್ರ ಮಾತಾಡಲ್ಲ ಅಂತ ಆಣೆ ಮಾಡಿ. ನಮಸ್ಕಾರ ಶಾಸ್ತ್ರಿಗಳೇ. ನಮ್ಮ ದೊಡ್ಡ ಮಗ ಆದಿತ್ಯನಿಗೆ ಹುಡುಗಿ ನೋಡ್ಬೇಕಾಗಿತ್ತು, ಅದಕ್ಕೋಸ್ಕರನೇ ನಿಮಗೆ ಫೋನ್ ಮಾಡಿದ್ದು. ನಮ್ಮ ಅರಸನ ಕೋಟೆಗೆ ಹಿರಿ ಸೊಸೆಯಾಗಿ ಬರೋ ಹುಡುಗಿಗೆ ಕೆಲವು ಕ್ವಾಲಿಟೀಸ್ ಇರಬೇಕಾಗತ್ತೆ. ಅದನ್ನ ನೀವು ಗಮನದಲ್ಲಿಟ್ಕೋಬೇಕು. ನನ್ನ ಮಗನ್ನ ಮದುವೆ ಮಾಡಿಕೊಂಡು ಬರೋ ಹುಡುಗಿ ಬರೀ ಅವನ ಹೆಂಡತಿಯಾಗಿ ಬಂದ್ರಷ್ಟೇ ಸಾಲದು, ಅರಸನ ಕೋಟೆಯ ಭವಿಷ್ಯದ ಮಹಾರಾಣಿಯಾಗಿರ್ಬೇಕು. ನಾವು ದೊಡ್ಡ ಬಿಸ್ನೆಸ್ ಆಂಟ್ರಪ್ರಿನರ್ಸ್. ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ವಿದ್ಯೆ ಬಹು ಮುಖ್ಯವಾಗಿ ಬೇಕು. 1 2 3 ಅಂದ್ರೆ ಅಟ್ಲೀಸ್ಟ್ ಯಾವುದಾದ್ರೂ ಕ್ವಾಲಿಫೈಡ್ ಫಾರಿನ್ ಯೂನಿವರ್ಸಿಟಿಯ MBA ಡಿಗ್ರಿ ಆದ್ರೂ ಆಗಿರಬೇಕು. ನಮ್ಮ ಫ್ಯಾಕ್ಟರಿಯಲ್ಲಿ, ಆಫೀಸಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಮನೆಯಲ್ಲೂ ತುಂಬಾ ಜನ ಕೆಲಸದವರಿದ್ದಾರೆ. ನಮ್ಮನೆ ಸೊಸೆಯಾಗಿ ಬರೋಳು ಮಾನವೀಯತೆಯ ದೃಷ್ಟಿಯಿಂದ ಎಲ್ಲ ಕೆಲಸದವ್ರ ಜೊತೆಗೂ ಸೌಹಾರ್ದಯುತವಾಗಿ ನಡ್ಕೋಬೇಕು. ಹಾಗಂತ ಅವರನ್ನ ತೀರಾ ಹತ್ತಿರಕ್ಕೆ ಬಿಟ್ಕೋಬಾರ್ದು. ಯಾವುದೇ ಕೆಲಸನಾದ್ರೂ ಗತ್ತಿನಿಂದ ಆರ್ಡರ್ ಮಾಡಿ ನಡೆಸ್ಕೊಳ್ಳೋ ಥರ ಇರಬೇಕು. ಈ ಅಖಿಲಾಂಡೇಶ್ವರಿಯ ಹಿರಿ ಸೊಸೆಯಾಗಿ ಬರೋಳಿಗೆ ನನ್ನ ಸರಿ ಸಮಾನವಾಗಿ ನಿಂತು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಯೋಗ್ಯತೆ ಇರಬೇಕು. ಅರಸನ ಕೋಟೆ ಮನೆತನದ ಸ್ಟೇಟಸ್ಗೆ ಮ್ಯಾಚ್ ಮಾಡೋದಕ್ಕೆ ಆ ಹುಡುಗಿಯ ಮನೆತನಕ್ಕೂ ಒಂದು ಉತ್ತಮವಾದ ಸ್ಟೇಟಸ್ ಇರಬೇಕು. ಬಿಸ್ನೆಸ್ ಅಂದಮೇಲೆ ಕೋಟಿ ಬರುತ್ತೆ, ಕೋಟಿ ಹೋಗುತ್ತೆ. ಹೋಗಿದ್ದಕ್ಕೆ ದುಃಖ ಪಡೆದೇನೆ ಆದಷ್ಟು ಬೇಗ ಅದನ್ನ ಹೇಗೆ ಗಳಿಸೋದು ಅಂತ ಜಾಣ್ಮೆಯಿಂದ ಪಾಸಿಟಿವ್ ಆಗಿ ಯೋಚನೆ ಮಾಡೋಳಾಗಿರಬೇಕು. ಗಣಿ, ಬುದ್ಧಿ ಇದೆಯೇನೋ ನಿನ್ಗೆ? ಯಾರಾದ್ರೂ ಕೈಯಲ್ಲಿ ದುಡ್ಡು ಕೊಟ್ರೆ ಅದನ್ನ ಜೋಪಾನವಾಗಿ ಇಟ್ಕೋಬೇಕು ಅಂತ ಗೊತ್ತಾಗಲ್ವಾ? ಹೋಗಿ ಹೋಗಿ ನಿನಗೆ ಹಾಲು ತರೋದಕ್ಕೆ ಅಂತ ದುಡ್ಡು ಕೊಟ್ನಲ್ಲ, ನನಗ್ ಬುದ್ಧಿ ಇಲ್ಲ. ಅಕ್ಕ ಬರೀ 30 ರೂಪಾಯಿ ಅಲ್ವಾ ಅಕ್ಕ? ಯಾಕಕ್ಕ ಇಷ್ಟೊಂದು ಬೈತ್ಯಾ? ಏನು 30 ರೂಪಾಯಿ ಅಂತ ಕೇವಲವಾಗಿ ಮಾತಾಡ್ತಿದ್ಯಾ? ಅದೇ 30 ರೂಪಾಯಿ ದುಡಿಯೋದಕ್ಕೆ ಅಪ್ಪ ಎಷ್ಟು ಕಷ್ಟ ಪಡ್ಬೇಕು ಅಂತ ಗೊತ್ತೇನೋ ನಿನ್ಗೆ? ಕಳ್ಕೊಳ್ಳೋದು ಸುಲಭ, ಅದನ್ನೇ ವಾಪಸ್ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ತಿಳ್ಕೊ, ಹುಡ್ಕೋ ಮರ್ಯಾದೆಗೆ. ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಅರಸನ ಕೋಟೆಗೆ ಸೊಸೆಯಾಗಿ ಬರೋಳಲ್ಲಿ ಈ ಎಲ್ಲ ಕ್ವಾಲಿಟೀಸ್ ಇರಬೇಕು ಅನ್ನೋದು ನನ್ನ ಸ್ಪಷ್ಟ ಉದ್ದೇಶ. ಅಂಥ ಹುಡುಗಿ ಸಿಕ್ಕಿದಾಗ ಫೋನ್ ಮಾಡಿ.